10th class English unit wise test question paper with answer for complete preparation. 10ನೇ ತರಗತಿಯ ಇಂಗ್ಲಿಷ್ ವಿಷಯದ ಘಟಕವಾರು ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳು. ಈ ಒಂದು ವಿಡಿಯೋ ಪಾಠದಲ್ಲಿ ಇವತ್ತು ನಾವು 10ನೇ ತರಗತಿಯ ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಡ್ತಕ್ಕಂತಹ ಘಟಕ ಪರೀಕ್ಷೆಗಳು, 2 ಘಟಕ ಪರೀಕ್ಷೆಗಳು ಸೇರಿ ಒಂದು ಫಾರ್ಮೇಟಿವ್ ಅಸೆಸ್ಮೆಂಟ್ ಅಥವಾ ಸಾಧನಾ ಪರೀಕ್ಷೆಯನ್ನು ಮಾಡುವುದರಿಂದ ನಿಮ್ಮ ಒಟ್ಟಾರೆಯಾಗಿರ್ತಕ್ಕಂತಹ 4 ಸಾಧನಾ ಪರೀಕ್ಷೆಗಳು ಅಥವಾ ಅಚೀವ್ಮೆಂಟ್ ಟೆಸ್ಟ್ ಅಥವಾ ಫಾರ್ಮೇಟಿವ್ ಅಸೆಸ್ಮೆಂಟ್ಗಳಿಗೆ 8 ಘಟಕ ಪರೀಕ್ಷೆಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಈ ಘಟಕ ಪರೀಕ್ಷೆಗಳು 2 ಘಟಕ ಪರೀಕ್ಷೆಗಳು ಸೇರಿ ಒಂದು FA ಮಾಡ್ತಾ ಇರೋದರಿಂದ ನಿಮ್ಮ FA 4 FA ಮಾರ್ಕ್ಸ್ಗಳು ಒಟ್ಟಾರೆಯಾಗಿ ನಿಮ್ಮ ಕೊನೆಯ 20 ಅಂಕಗಳ ಇಂಟರ್ನಲ್ ಮಾರ್ಕ್ಸ್ಗಳಿಗೆ ಅನುಕೂಲಕಾರಿಯಾಗ್ತಕ್ಕಂಥದ್ದು. ಹಾಗಾಗಿ ಸಂಪೂರ್ಣವಾಗಿರ್ತಕ್ಕಂಥ ಪ್ರಿಪ್ರೇಷನ್ ವಿದ್ಯಾರ್ಥಿಗಳು ಮಾಡಬೇಕಾಗ್ತದೆ. ಇಲ್ಲಿ ಸ್ವಾಮಿ ವಿವೇಕಾನಂದರವರು ಹೇಳಲ್ಪಟ್ಟಿರ್ತಕ್ಕಂತಹ ಒಂದು ಕೊಟೇಶನನ್ನು ಓದೋದ್ರ ಜೊತೆಗೆ ಇವತ್ತಿನ ವಿಡಿಯೋ ಪಾಠವನ್ನು ಪ್ರಾರಂಭಿಸೋಣ. ಎವ್ರಿಥಿಂಗ್ ಈಸ್ ಈಸಿ ವೆನ್ ಯು ಆರ್ ಬಿಸಿ, ಬಟ್ ನಥಿಂಗ್ ಈಸ್ ಈಸಿ ವೆನ್ ಯು ಆರ್ ಲೇಜಿ ಬೈ ಸ್ವಾಮಿ ವಿವೇಕಾನಂದ. ಎಲ್ಲವೂ ಸುಲಭವಾಗಿರುತ್ತದೆ ಯಾವಾಗಂತಂದರೆ ನಾವು ಆ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾಗ. ಆದರೆ ಯಾವುದೂ ಈಸಿ ಇಲ್ಲ, ಯಾವುದು ಸುಲಭವಾಗಿರೋದಿಲ್ಲ ಯಾವಾಗ ನಾವು ಲೇಜಿಯಾಗಿರ್ತೀವಲ್ಲ ಆವಾಗ ಅಂತಕ್ಕಂಥ ಸ್ವಾಮಿ ವಿವೇಕಾನಂದರ ಈ ಒಂದು ಕೊಟೇಶನನ್ನು ಓದುತ್ತಾ ಇವತ್ತಿನ ವಿಡಿಯೋ ಪಾಠವನ್ನು ಪ್ರಾರಂಭಿಸೋಣ. ವಿದ್ಯಾರ್ಥಿಗಳು ನಮ್ಮ ಚಾನೆಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ ಪಾಠದಲ್ಲಿ ನಾವು ಇದೇ ರೀತಿಯಾಗಿರ್ತಕ್ಕಂತಹ ಯೂನಿಟ್ 2 ಮೇಲೆ ಒಂದು ಟೆಸ್ಟ್ ಕ್ವೆಶ್ಚನ್ ಪೇಪರನ್ನು ಚರ್ಚೆ ಮಾಡಲಾಗುವುದು. 10th ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಯೂನಿಟ್ ವೈಸ್ ಕ್ವೆಶ್ಚನ್ ಪೇಪರ್, ಯೂನಿಟ್ ನಂಬರ್ 1 ಪ್ರೋಸ್ ಆ್ಯಂಡ್ ಪೊಯಿಟ್ರಿ. 1ನೇ ಯೂನಿಟ್ ಅಂತಂದರೆ ಇಲ್ಲಿ ಒಂದು ಪಾಠ, ಒಂದು ಪದ್ಯ ಸೇರಿ ಒಂದು ಯೂನಿಟ್ ಆಗ್ತದೆ. ಅದರಲ್ಲಿ ಒಂದು ಪ್ರೋಸ್, ಒಂದು ಪೊಯಿಟ್ರಿ. ಕ್ವೆಶ್ಚನ್ ನಂಬರ್ 1, ಆನ್ಸರ್ ದ ಫಾಲೋವಿಂಗ್. ಕೆಳಗೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಿಸಿರಿ. 5 ಪ್ರಶ್ನೆಗಳದಾವಿಲ್ಲಿ. ಈಚ್ ಕ್ವೆಶ್ಚನ್ ಕ್ಯಾರೀಸ್ 1 ಮಾರ್ಕ್. ನಂಬರ್ ಆಫ್ ಕ್ವೆಶ್ಚನ್ಸ್ ಆರ್ 5 ಆ್ಯಂಡ್ ನಂಬರ್ ಆಫ್ ಮಾರ್ಕ್ಸ್ ಆರ್ 5. ಕ್ವೆಶ್ಚನ್ ನಂಬರ್ 1, ಸ್ವಾಮಿ ವಾಸ್ ಅ ಕ್ಲೆವರ್ ಬಾಯ್. ಸ್ವಾಮಿ ವಾಸ್ ಅ ಕ್ಲೆವರ್ ಬಾಯ್. ವೆನ್ ಡಿಡ್ ಹೀಸ್ ಫಾದರ್ ಮೇಕ್ ದಿಸ್ ರಿಮಾರ್ಕ್. ಸ್ವಾಮಿ ಒಬ್ಬ ಕ್ಲೆವರ್ ಬಾಯ್ ಅಂತಕ್ಕಂಥದ್ದನ್ನು, ಈ ಮಾತನ್ನು ಸ್ವಾಮಿಯ ತಂದೆ ಯಾವಾಗ ಹೇಳಿದರು ಅಂತಕ್ಕಂಥ ಪ್ರಶ್ನೆ ಐತೆ. ಆನ್ಸರ್ ಬಂದುಬಿಟ್ಟು ವೆನ್ ಹೀಸ್ ಫಾದರ್ ಆಸ್ಕ್ಡ್ ವೇರ್ ಈಸ್ ದ ಬಾಯ್. ಸ್ವಾಮೀಸ್ ಫಾದರ್ ಅವತ್ತಿನ ರಾತ್ರಿ ಕ್ಲಬ್ದಿಂದ ವಾಪಸ್ ಬಂದ ಮೇಲೆ ಮನೆಯಲ್ಲಿ ಸ್ವಾಮಿ ಎಲ್ಲಿದ್ದಾನೆ ಅಂತ ಕೇಳಿದಾಗ ಹಿ ವಾಸ್ ಟೋಲ್ಡ್ ದ್ಯಾಟ್, ಅವ್ರಿಗೆ ಏನು ಹೇಳಲ್ಪಟ್ರು ಅಂತಂದ್ರಲ್ಲಿ ಹಿ ಹ್ಯಾಸ್ ಸ್ಲೆಪ್ಟ್ ಹೀಸ್ ಯೂಸ್ವಲ್ ಪ್ಲೇಸ್ ಬಿಸೈಡ್ ಹೀಸ್ ಗ್ರ್ಯಾನಿ ಇನ್ ದ ಪ್ಯಾಸೇಜ್. ದೆನ್ ಹೀಸ್ ಫಾದರ್ ಮೇಡ್ ದಿಸ್ ರಿಮಾರ್ಕ್. ಮನೆಗೆ ಬಂದು ಸ್ವಾಮಿ ಎಲ್ಲಿ ಅಂತ ಕೇಳಿದಾಗ ಅವನು ಸಾಮಾನ್ಯವಾಗಿ ಮಲಗ್ತಕ್ಕಂತಹ ಪ್ಲೇಸ್ ಯಾವುದಾಗಿರ್ತದೆ ಇಲ್ಲಿ, ಬಿಸೈಡ್ ಹೀಸ್ ಗ್ರ್ಯಾನಿ ಇನ್ ದ ಪ್ಯಾಸೇಜ್, ಅಲ್ಲೇ ಮಲ್ಕೊಂಡಿದ್ದಾನೆ ಅಂತಂದಾಗ ಸ್ವಾಮಿ ತಂದೆ ಈ ಮೇಲಿನ ಮಾತನ್ನು ಹೇಳ್ತಾರೆ. ಆ ಮಾತು ಯಾವುದಂತಂದರೆ ಸ್ವಾಮಿ ವಾಸ್ ಅ ಕ್ಲೆವರ್ ಬಾಯ್. ಕ್ಲೆವರ್ ಬಾಯ್ ಅಂತ ಅವ್ರ ತಂದೆ ಹೇಳ್ತಾರೆ ಇಲ್ಲಿ. ಕ್ವೆಶ್ಚನ್ ನಂಬರ್ 2, ದ ವರ್ಡ್ ಬರ್ಗ್ಲರ್ ಮೀನ್ಸ್. ದ ಮೀನಿಂಗ್ ಆಫ್ ದ ವರ್ಡ್ ಬರ್ಗ್ಲರ್ ಈಸ್. ಬರ್ಗ್ಲರ್ ಅಂತಕ್ಕಂಥ ವರ್ಡ್ದು ಅರ್ಥ ಏನು ಅಂತಂದರೆ ಇಲ್ಲಿ ಆನ್ಸರ್ ಅ ಪರ್ಸನ್ ಹೂ ಎಂಟರ್ಸ್ ಅ ಬಿಲ್ಡಿಂಗ್ ಇನ್ ಆರ್ಡರ್ ಟು ಸ್ಟೀಲ್. ಕಳ್ಳತನ ಮಾಡಲಿಕ್ಕೆ ಅಂತಂದೇಳ್ಬಿಟ್ಟು ಒಂದು ಬಿಲ್ಡಿಂಗಿಗೆ ಎಂಟರ್ ಆಗ್ತಕ್ಕಂಥವ್ರಿಗೆ ನಾವು ಬರ್ಗ್ಲರ್ ಅಂತ ಕರಿತೀವಿ. ಕ್ವೆಶ್ಚನ್ ನಂಬರ್ 3, ವೈ ಡಿಡ್ ದ ಬಾಯ್ ಸ್ಟೇ ಆನ್ ದ ಟ್ರೀ ಫಾರ್ ಹಾಫ್ ಅ ಡೇ. ಇದು ಈ ಹೀರೋ ಪಾಠದಿಂದ ಬಂದಿರತಕ್ಕಂತಹ ಪ್ರಶ್ನೆ. ವಿಲೇಜ್ ಲ್ಯಾಡ್ ಅಥವಾ ವಿಲೇಜ್ ಬ್ರೇವರಿ ಬಾಯ್ ಹಾಫ್ ಡೇ ಆಗುವಷ್ಟು ಯಾಕೆ ಮರದ ಮೇಲೇನೋ ಕುಂತಿದ ಅಂತಕ್ಕಂಥ ಪ್ರಶ್ನೆಗೆ ಆನ್ಸರ್ ಬಿಕಾಸ್ ವೆನ್ ಹಿ ಕೇಮ್ ಫೇಸ್ ಟು ಫೇಸ್ ವಿತ್ ಅ ಟೈಗರ್ ಬೈ ದ ಜಂಗಲ್ ಪಾತ್ ವೈ ದ ರಿಟರ್ನಿಂಗ್ ಹೋಮ್. ಮನೆಗೆ ಬರಬೇಕಾದ್ರೆ ಜಂಗಲ್ ಪಾತ್ ಮುಖಾಂತರ ಮನೆಗೆ ಬರಬೇಕಾದ್ರೆ ಹಿ ಕೇಮ್ ಫೇಸ್ ಟು ಫೇಸ್ ವಿತ್ ಅ ಟೈಗರ್ ಆ್ಯಂಡ್ ಹಿ ಕ್ಲೈಂಬ್ಡ್ ಅ ಟ್ರೀ ಫೈಟಿಂಗ್ ವಿತ್ ಅ ಟೈಗರ್. ಆ ಟೈಗರ್ ಜೊತೆಗೆ ಹೋರಾಟ ಮಾಡಿ ಟ್ರೀಯನ್ನು ಹತ್ತಿರ್ತಾನೆ. ಆ್ಯಂಡ್ ಸ್ಟೇಟ್ ದೇರ್, ಯಾಕಲ್ಲೇ ಉಳ್ಕೊಂಡಿದ್ದ ಅಂತಂದರೆ ಇಲ್ಲಿ ಟಿಲ್ ಸಮ್ ಪೀಪಲ್ ಕೇಮ್ ದ್ಯಾಟ್ ವೇ ಆ್ಯಂಡ್ ಕಿಲ್ ದ ಟೈಗರ್. ಕ್ವೆಶ್ಚನ್ ನಂಬರ್ 4, ವಾಟ್ ಡಿಡ್ ಗ್ರ್ಯಾಂಡ್ ಮಾ ಡಿಮ್ಯಾಂಡೆಡ್ ಈಸ್ ಸನ್. ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಟ್ರೀ ಪದ್ಯದಿಂದ ಬಂದಿರತಕ್ಕಂಥ ಪ್ರಶ್ನೆ. ಗ್ರ್ಯಾಂಡ್ ಮಾ ತನ್ನ ಮಗನಿಗೆ ಏನನ್ನು ಡಿಮ್ಯಾಂಡ್ ಮಾಡ್ತಾಳೆ ಅಂತಕ್ಕಂಥ ಪ್ರಶ್ನೆ. ಆನ್ಸರ್ ಗ್ರ್ಯಾಂಡ್ ಮಾ ಡಿಮ್ಯಾಂಡೆಡ್ ಹೀಸ್ ಸನ್ ಅ ಹೌಸ್ ಆನ್ ಟ್ರೀ ಟಾಪ್. ಕ್ವೆಶ್ಚನ್ ನಂಬರ್ 5, ದ ಅಪೋಸಿಟ್ ವರ್ಡ್ ಫಾರ್ ಅಕ್ಸೆಪ್ಟ್ ಈಸ್. ಅಕ್ಸೆಪ್ಟ್ ಅನ್ನೋ ವರ್ಡ್ದು ಅಪೋಸಿಟ್ ವರ್ಡ್ ಇಲ್ಲಿ ಆನ್ಸರ್ ಅಕ್ಸೆಪ್ಟ್, ಅಪೋಸಿಟ್ ವರ್ಡ್ ಇಲ್ಲಿ ರಿಜೆಕ್ಟ್. ಮೇನ್ ಕ್ವೆಶ್ಚನ್ ನಂಬರ್ 2, ಆನ್ಸರ್ ದ ಫಾಲೋವಿಂಗ್ ಕ್ವೆಶ್ಚನ್ಸ್ ಇನ್ 2 or 3 ಸೆಂಟೆನ್ಸಸ್. 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರ ಬರೀತಕ್ಕಂಥ ಪ್ರಶ್ನೆಗಳು. ಹೌ ವಾಸ್ ಸ್ವಾಮಿ ಆನರ್ಡ್ ಆನ್ ನೆಕ್ಸ್ಟ್ ಡೇ. ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಇದು. ಭಾಳಷ್ಟು ಬಾರಿ ಪರೀಕ್ಷೆಗಳಲ್ಲಿ ಕೇಳಲ್ಪಟ್ಟಿರ್ತಕ್ಕಂತಹ ಪ್ರಶ್ನೆಯಾಗಿದೆ. ಆಫನ್ಲಿ ಆಸ್ಕ್ಡ್ ಕ್ವೆಶ್ಚನ್ ಆಗಿರೋದ್ರಿಂದ ಪ್ರಿಪ್ರೇಷನ್ ಮಾಡಬೇಕು. ಆನ್ಸರ್ ದ ನೆಕ್ಸ್ಟ್ ಡೇ ಹೀಸ್ ಕ್ಲಾಸ್ಮೇಟ್ ಲುಕ್ಡ್ ಅಟ್ ಹಿಮ್ ವಿತ್ ರೆಸ್ಪೆಕ್ಟ್. ಹಿಸ್ ಟೀಚರ್ಸ್ ಪ್ಯಾಟೆಡ್ ಹಿಸ್ ಬ್ಯಾಕ್. ದ ಹೆಡ್ ಮಾಸ್ಟರ್ ಸೇಡ್ ಯು ಆರ್ ದ ಟ್ರೂ ಸ್ಕೌಟ್. And police said, why don't you join the police when you are
ಗ್ರೋನ್ ಅಪ್. ಇದು ಈ ಪ್ರಶ್ನೆಗೆ ಉತ್ತರವಾಗಿರುತ್ತದೆ. ಕ್ವಶನ್ ನಂಬರ್ 7, ಹೌ ವಾಸ್ ಸ್ವಾಮೀಸ್ ಒಪಿನಿಯನ್ ಈಸ್ ಡಿಫರ್ ಫ್ರಮ್ ಹಿಸ್ ಫಾದರ್. ಸ್ವಾಮಿಯ ಅಭಿಪ್ರಾಯ ಅವರ ತಂದೆಯ ಅಭಿಪ್ರಾಯಕ್ಕಿಂತ ಹೇಗೆ ಭಿನ್ನವಾಗಿತ್ತು ಅಂತಕ್ಕಂಥ ಪ್ರಶ್ನೆ. ಅಕಾರ್ಡಿಂಗ್ ಟು ಸ್ವಾಮೀಸ್ ಫಾದರ್, ಕರೇಜ್ ಈಸ್ ಇಂಪಾರ್ಟೆಂಟ್. ಸ್ವಾಮಿಯವರ ತಂದೆಯ ಅಭಿಪ್ರಾಯದಲ್ಲಿ ಧೈರ್ಯವೇ ಇಂಪಾರ್ಟೆಂಟ್ ಆಗಿರ್ತದೆ, ಏಜ್ ಮತ್ತು ಸ್ಟ್ರೆಂತ್ ಇಂಪಾರ್ಟೆಂಟ್ ಆಗಿರೋದಿಲ್ಲ. ಬಟ್ ಇನ್ ದ ಸ್ವಾಮೀಸ್ ಪಾಯಿಂಟ್ ಆಫ್ ವ್ಯೂ, ಆದರೆ ಸ್ವಾಮಿಯ ದೃಷ್ಟಿಯಲ್ಲಿ ಏಜ್ ಆ್ಯಂಡ್ ಸ್ಟ್ರೆಂತ್ ಆರ್ ಇಂಪಾರ್ಟೆಂಟ್. ಆದರೆ ಸ್ವಾಮಿಯ ದೃಷ್ಟಿಯಲ್ಲಿ ಏಜ್ ಮತ್ತು ಸ್ಟ್ರೆಂತ್ ಇಂಪಾರ್ಟೆಂಟ್ ಆಗಿರ್ತದೆ. ಹಾಗಾದರೆ ಯಾವುದು ಇಂಪಾರ್ಟೆಂಟ್ ಅಲ್ಲ ಅಂತಂದರೆ ಇಲ್ಲಿ ಕರೇಜ್ ಈಸ್ ನಾಟ್ ಇಂಪಾರ್ಟೆಂಟ್. ಅವನ ಪ್ರಕಾರ ಧೈರ್ಯ ಇಂಪಾರ್ಟೆಂಟ್ ಅಲ್ಲ. ಯಾಕಂತಂದರೆ ಇಲ್ಲಿ ಬಿಕಾಸ್ ಇಟ್ ವಾಸ್ ಈಸ್ ಬಿಲೀಫ್, ಅದು ಅವನ ನಂಬಿಕೆಯಾಗಿರ್ತದೆ. ಸೊ ಸ್ವಾಮೀಸ್ ಒಪಿನಿಯನ್ ಈಸ್ ಡಿಫರ್ ಫ್ರಮ್ ಹಿಸ್ ಫಾದರ್. ಅಷ್ಟೇ ಅಲ್ಲದೆ ಹೌ ಕುಡ್ ಅ ಬಾಯ್ ಫೈಟ್ ವಿತ್ ಎ ಟೈಗರ್. ಒಬ್ಬ ಹುಡುಗನಾಗಿದ್ದು ಟೈಗರ್ ಜೊತೆಗೆ ಹೆಂಗೆ ಫೈಟ್ ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥ ಒಂದು ಇಲ್ಲಿ ಥಿಯರಿಯನ್ನು ಸ್ವಾಮಿ ತನ್ನ ತಂದೆ ಮುಂದೆ ಹೇಳ್ಕೊಳ್ತಾರೆ. ಕ್ವಶನ್ ನಂಬರ್ 8, ವೈ ಡಸ್ ದ ಪೊಯೆಟ್ ಕಾಲ್ ಹಿಸ್ ಗ್ರ್ಯಾಂಡ್ ಮದರ್ ಅ ಜೀನಿಯಸ್. ಪೊಯೆಟ್ ತನ್ನ ಗ್ರ್ಯಾಂಡ್ ಮದರನ್ನು ಜೀನಿಯಸ್ ಅಂತ ಕರಿತಾನೆ, ಯಾಕೆ? ಆನ್ಸರ್, ದ ಪೊಯೆಟ್ ಕಾಲ್ಡ್ ಹಿಸ್ ಗ್ರ್ಯಾಂಡ್ ಮಾ ಅ ಜೀನಿಯಸ್ ಅಂತ ಕರಿತಾನೆ ಬಿಕಾಸ್, ಯಾಕಂತಂದರೆ ಸಿ ಹ್ಯಾಡ್ ಎ ಗಿಫ್ಟ್ ಆಫ್ ಕ್ಲೈಂಬಿಂಗ್ ಅ ಟ್ರೀಸ್. ಸಿ ಕುಡ್ ಕ್ಲೈಂಬ್ ಟ್ರೀ ಹೈ ಆರ್ ಸ್ಪ್ರೆಡ್ ಕ್ವಿಕ್ಲಿ. ಹಾಗಾಗಿ ಸಿ ಹ್ಯಾಡ್ ಎ ಗಿಫ್ಟ್, ಸಿ ಕುಡ್ ಕ್ಲೈಂಬ್ ಎನಿ ಕೈಂಡ್ ಆಫ್ ಟ್ರೀಸ್. ಎಂಥದೇ ಮರ ಇದ್ದರೂ ಕೂಡ ಹತ್ತತಕ್ಕಂಥದ್ದು ಅವಳಿಗೆ ರೂಢಿಯಾಗಿರ್ತಕ್ಕಂಥದ್ದು. ಅದು ಹೇಗೆ ಹತ್ತಾರೆ ಅಂತಂದರೆ ಇಲ್ಲಿ ಕ್ವಿಕ್ಲಿ. ಹಾಗಾಗಿ ದ ಪೊಯೆಟ್ ಕಾಲ್ಡ್ ಹೀಸ್ ಗ್ರ್ಯಾಂಡ್ ಮದರ್ ಅ ಜೀನಿಯಸ್. ಮೇನ್ ಕ್ವಶನ್ ನಂಬರ್ 3, ರೀಡ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ಸ್ ಆ್ಯಂಡ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್. ಕ್ವಶನ್ ನಂಬರ್ 9, ಸೊ ಇಲ್ಲಿ ಎಕ್ಸ್ಟ್ರಾಕ್ಟ್. ಫಾರ್ ಹರ್ ಇಟ್ ವಾಸ್ ಲೈಕ್ ಅ ಬ್ರೀಫ್ ಸೀಸನ್ ಇನ್ ಎ ಹೆಲ್. ಅವಳಿಗೆ ಹೇಗೆ ಅನಿಸ್ತು ಅಂತಂದರೆ ಇಲ್ಲಿ ಒಂದಷ್ಟು ದಿನಗಳ ಒಂದು ಅನುಭವ ಎಲ್ಲಿ ಇರ್ತಕ್ಕಂಥದ್ದು, ಹೆಲ್, ನರಕದಲ್ಲಿದ್ದಂತೆ ಅನುಭವ ಆಗ್ತದೆ ಅವಳಿಗೆ. ಹೂ ಈಸ್ ಹರ್ ಹಿಯರ್. ಹಾಗಾದರೆ ಈ ಸೆಂಟೆನ್ಸಲ್ಲಿ ಬಂದಿರತಕ್ಕಂಥ ಹರ್ ಅಂತಕ್ಕಂಥ ವರ್ಡ್ ಯಾರಿಗೆ ಸಂಬಂಧಪಡ್ತಕ್ಕಂಥ ಅಂತಂದರೆ ಇಲ್ಲಿ ಆನ್ಸರ್ ಗ್ರ್ಯಾಂಡ್ ಮಾ. ಕ್ವಶನ್ ಬಿ, ವೆನ್ ಸಿ ಫೆಲ್ಟ್ ಲೈಕ್ ದಿಸ್. ಯಾವಾಗ ಆಕೆಗೆ ಈ ಮೇಲಿನ ಹೇಳಿಕೆ ಏನಿದೆಯಲ್ಲ ಆ ಥರ ಯಾವಾಗ ಅನ್ನಿಸ್ತದೆ ಅಂತಂದರೆ ಇಲ್ಲಿ ಆನ್ಸರ್, ವೆನ್ ದ ಡಾಕ್ಟರ್ ರೆಕಮೆಂಡೆಡ್ ಹರ್ ಕ್ವೈಟ್ ವೀಕ್ ಇನ್ ಎ ಬೆಡ್. ಒಂದು ವಾರ ಬೆಡ್ ರೆಸ್ಟ್ ಮಾಡಬೇಕು ಅಂತಂದಾಗ ಆ ಒಂದು ವಾರದ ಅವಧಿ ಅವಳಿಗೆ ನರಕದಲ್ಲಿ ಕಳೆದಂತೆ ಆಗ್ತಾ ಇರ್ತದೆ. ದಿಸ್ ಲೈನ್ ಇಸ್ ಟೇಕನ್ ಫ್ರಮ್. ಹಾಗಾದರೆ ಮೇಲಿನ ವಾಕ್ಯವನ್ನು ಯಾವ ಒಂದು ಪದ್ಯದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ? ದಿಸ್ ಲೈನ್ ಇಸ್ ಟೇಕನ್ ಫ್ರಮ್ ದ ಪೋಯಮ್ ಗ್ರ್ಯಾಂಡ್ ಮಾ ಕ್ಲೈಂಬ್ಸ್ ಎ ಟ್ರೀ. ಕ್ವಶನ್ ನಂಬರ್ 10, ಎಕ್ಸ್ಟ್ರಾಕ್ಟ್ ನೋಡ್ರಿ ಇಲ್ಲಿ. ಟೆಲ್ ಹರ್ ಸೋ ಆ್ಯಂಡ್ ಡೋಂಟ್ ಲುಕ್ ಎಟ್ ಮೀ. ಅವಳಿಗೆ ಹೋಗಿ ಹೇಳಬೇಕು, ನನ್ನ ಕಡೆಗೆ ನೋಡಬೇಡ ಅಂತಂದು ಹೇಳ್ಬಿಟ್ಟು ಹೇಳಿರ್ತಕ್ಕಂಥ ಒಂದು ಹೇಳಿಕೆ. ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್? ಸ್ವಾಮೀಸ್ ಮದರ್ ಈ ಮಾತನ್ನು ಹೇಳ್ತಾರೆ. ಹೂ ಈಸ್ ಹರ್ ರೆಫರ್ ಹಿಯರ್. ಹರ್ ಅಂದರೆ ಯಾರು ಅಂತಂದರೆ ಇಲ್ಲಿ ಸ್ವಾಮೀಸ್ ಗ್ರ್ಯಾಂಡ್ ಮದರ್. ವೆನ್ ವಾಸ್ ಇಟ್ ಸೇಡ್? ಹಾಗಾದರೆ ಈ ಮಾತನ್ನು ಮೇಲಿನ ಹೇಳಿಕೆಯನ್ನು ಯಾವಾಗ ಹೇಳಲ್ಪಟ್ಟಿತ್ತು ಅಂತಂದರೆ ಇಲ್ಲಿ ವೆನ್ ಸ್ವಾಮೀಸ್ ಫಾದರ್ ಟೋಲ್ಡ್ ಲುಕಿಂಗ್ ಎಟ್ ಸ್ವಾಮೀಸ್ ಮದರ್. ಸ್ವಾಮಿ ಮದರ್ ಕಡೆಗೆ ನೋಡ್ತಾ ಒಂದು ಮಾತನ್ನು ಹೇಳ್ತಾರೆ, ಏನಂತ? ಐ ಡೋಂಟ್ ಲೈಕ್ ದ ವೇ ಯು ಆರ್ ಬೀಯಿಂಗ್ ಬ್ರಾಟ್ ಅಪ್. ನೀನು ಬೆಳೀತಕ್ಕಂಥ ರೀತಿ ನನಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹೇಳೋ ಟೈಮ್ನಲ್ಲಿ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಸ್ವಾಮಿ ಮದರನ್ನು ನೋಡ್ಕೊಂಡು ಹೇಳಿದಾಗ ದೆನ್ ಸ್ವಾಮೀಸ್ ಮದರ್ ಸೇಡ್ ಲೈಕ್ ದಿಸ್. ಸ್ವಾಮೀಸ್ ಮದರ್ ಈ ಮಾತಿಗೆ ಈ ರೀತಿಯಾಗಿ ಹೇಳ್ತಾರೆ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್ಗೆ ಆನ್ಸರ್ ಆಗಿರ್ತದೆ ಇಲ್ಲಿ. ಕ್ವಶನ್ ನಂಬರ್ 4, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 8 to 10 ಸೆಂಟೆನ್ಸಸ್. 8ರಿಂದ 10 ವಾಕ್ಯಗಳಲ್ಲಿ ಉತ್ತರ ಬರೀತಕ್ಕಂಥ ಪ್ರಶ್ನೆ. ವಾಟ್ ಡೆಸ್ಪರೇಟ್ ಅಟೆಂಪ್ಟ್ಸ್ ಡಿಡ್ ಸ್ವಾಮಿ ಮೇಕ್ ಟು ಎಸ್ಕೇಪ್ ಫ್ರಮ್ ಹಿಸ್ ಫಾದರ್. ತನ್ನ ತಂದೆಯನ್ನು ತಪ್ಪಿಸಿಕೊಳ್ಳಲಿಕ್ಕೆ ಏನೇನು ಪ್ರಯತ್ನಗಳು ಮಾಡಿದ ಅಂತಕ್ಕಂಥ ಪ್ರಶ್ನೆಗೆ ಆನ್ಸರ್ ನೋಡೋದಾದರೆ ಸ್ವಾಮೀಸ್ ಫಾದರ್ ಚಾಲೆಂಜ್ಡ್ ಹಿಮ್ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್ ದ್ಯಾಟ್ ನೈಟ್. ಅವತ್ತು ರಾತ್ರಿ ಚಾಲೆಂಜ್ ಮಾಡ್ತಾರೆ ಅವ್ರ ತಂದೆ ಒಬ್ಬನೇ ಮಲ್ಕೋಬೇಕು ಆಫೀಸ್ ರೂಮ್ನಲ್ಲಿ ಅಂತ. ಸ್ವಾಮಿ ವಾಸ್ ಫಿಲ್ಡ್ ವಿತ್ ಅ ಫಿಯರ್. ಭಯ ತುಂಬ್ಕೊಂಡ್ಬಿಡ್ತದೆ ಅವನಿಗೆ ಇಲ್ಲಿ. ಆ್ಯಂಡ್ ಟ್ರೈಡ್ ಡೆಸ್ಪರೇಟ್ಲಿ ಟು ಮೇಕ್ ಹಿಸ್ ಫಾದರ್ ಚೇಂಜ್ ಹಿಸ್ ಮೈಂಡ್. ಹಿ ಟ್ರೈ ಟು ಕನ್ವಿನ್ಸ್ ಆರ್ ಹಿ ಟ್ರೈ ಟು ಚೇಂಜ್ ದ ಮ್ಯಾಟ್ರನ್ನು ಚೇಂಜ್ ಮಾಡಬೇಕಂತ ಸ್ವಾಮಿ ಪ್ರಯತ್ನ ಮಾಡ್ತಾನೆ. ಹಿ ಟೋಲ್ಡ್ ಹಿಸ್ ಫಾದರ್ ದ್ಯಾಟ್ ಹಿ ವುಡ್ ಸ್ಲೀಪ್ ಅಲೋನ್ ಫ್ರಮ್ ದ ಫಸ್ಟ್ ಆಫ್ ದ ನೆಕ್ಸ್ಟ್ ಮಂತಿಂದ ನಾನು ಒಬ್ಬನೇ ಮಲ್ಕೊತೀನಿ, ಈಗ ಬೇಡ ಅಂತಕ್ಕಂಥ ಒಂದು ಫಸ್ಟ್ ಪ್ರಯತ್ನ ಮಾಡ್ತಾನೆ. ಬಟ್ ಈಸ್ ಫಾದರ್ ಡಿಡೆಂಟ್ ಅಗ್ರಿ. ಅಂದರೆ ಅವ್ರ ತಂದೆ ಅದನ್ನು ಒಪ್ಪಿಕೊಳ್ಳೋದಿಲ್ಲ. ಸ್ವಾಮಿ ದೆನ್ ವೆಂಟ್ ಟು ಸ್ಲೀಪ್ ನಿಯರ್ ಹಿಸ್ ಗ್ರ್ಯಾನಿ, ಫುಲ್ಡ್ ಬ್ಲ್ಯಾಂಕೆಟ್ ಓವರ್ ಹಿಸ್ ಫೇಸ್ ಆ್ಯಂಡ್ ಪ್ರಿಟೆಂಡೆಡ್ ಟು ಬಿ ಫಾಸ್ಟ್ ಸ್ಲೀಪ್. ಹೋಗಿ ಮಲ್ಕೊಂಡಿರ್ತಕ್ಕಂಥ ಸ್ವಾಮಿಯನ್ನು ಅವ್ರ ತಂದೆ ಎಚ್ಚರಿಸಿದಾಗ ಸ್ವಾಮಿ ನಿದ್ದೆ ಬಂದಿರೋರ ಥರ ಅಲ್ಲಿ ಪ್ರಿಟೆಂಡಿಂಗ್ ಅಂದರೆ ತೋರಿಕೆಗಾಗಿ ನಿದ್ದೆ ಮಾಡ್ತಾ ಇರ್ತಾನೆ. ಒರಿಜಿನಲಿ ಅವನು ನಿದ್ದೆ ಮಾಡ್ತಾ ಇರೋದಿಲ್ಲ. ಹವೆವರ್ ಹಿಸ್ ಫಾದರ್ ಸೂನ್ ಕೇಮ್ ದೇರ್ ಆ್ಯಂಡ್ ಫುಲ್ಡ್ ಹಿಮ್ ಔಟ್ ಆಫ್ ಬೆಡ್. ನೆಕ್ಸ್ಟ್, ಸ್ವಾಮಿ ಟ್ರೈ ಟು ಅಪೀಲ್ ಟು ಹಿಸ್ ಮದರ್ ಆ್ಯಂಡ್ ಗ್ರ್ಯಾನಿ ಬಟ್ ನಾಟ್ ಸಕ್ಸಸ್ಫುಲ್. ದೆನ್ ಸ್ವಾಮಿ ಟೋಲ್ಡ್ ಹಿಸ್ ಫಾದರ್ ದ್ಯಾಟ್ ಆಫೀಸ್ ರೂಮ್ ವಾಸ್ ಡಸ್ಟಿ ಆ್ಯಂಡ್ ಸ್ಕಾರ್ಪಿಯನ್ಸ್ ವೇರ್ ದೇರ್. ಸ್ವಾಮೀಸ್ ಫಾದರ್ ಡಿಡೆಂಟ್ ಲೀವ್ ಹಿಮ್ ಬಟ್ ಮೇಡ್ ಹಿಮ್ ಸ್ಲೀಪ್ ಇನ್ ದ ಆಫೀಸ್ ರೂಮ್. ಇದರಲ್ಲಿ ಒಂದು ಮೇನ್ ಪಾಯಿಂಟನ್ನು ನಾವು ಬೇಕು ಅಂತಲೇ ಮಿಸ್ ಮಾಡಿದ್ದೀವಿ. ಅದು ಕ್ರಿಕೆಟ್ ಟೀಮ್ ಬಗ್ಗೆ ಎಲ್ಡರ್ಸ್ಗಳನ್ನ ಕೂಡ ನಮ್ಮ ಕ್ರಿಕೆಟ್ ಟೀಮ್ನಲ್ಲಿ ಸೇರಿಸ್ಕೋತೀವಿ ಅಂತಕ್ಕಂಥದ್ದು ಅಲ್ಲಿ ಫಸ್ಟ್ ಅಟೆಂಪ್ಟ್ ಅದೇ ಆಗಿರ್ತದೆ. ಅದನ್ನು ವಿದ್ಯಾರ್ಥಿಗಳು ನೀವು ಇದಕ್ಕೆ ಸೇರಿಸಿ
ಬರೆಯೋದ್ರಿಂದ ನಾವು ಹೇಳಿರ್ತಕ್ಕಂಥ ಒಂದು 4-5 ಪಾಯಿಂಟ್ಸ್ಗಳು ನೀವು ಸೇರಿಸಿರ್ತಕ್ಕಂಥ 1 ಪಾಯಿಂಟನ್ನು ಸೇರಿಸಿದ್ರೆ ಕಂಪ್ಲೀಟಾಗಿ 8 to 10 ಸೆಂಟೆನ್ಸಸ್ ಆಗ್ತದೆ. ಆ ಕೆಲಸವನ್ನು ನಿಮಗೆ ಅಸೈನ್ಮೆಂಟದ ರೀತಿಯಾಗಿ ಕೊಡ್ತಾ ಇದ್ದೀವಿ. ಇಲ್ಲಿಗೆ ನಮ್ಮ ಯೂನಿಟ್ ಟೆಸ್ಟ್ 1ರ 20 ಅಂಕಗಳಿಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡಿದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಯೂನಿಟ್ 2 2ನೇ ಪಾಠ 2ನೇ ಪದ್ಯ ದೇರ್ ಇಸ್ ಗರ್ಲ್ ಬೈ ದ ಟ್ರ್ಯಾಕ್ಸ್ ಮತ್ತು ದ ಕ್ವಾಲಿಟಿ ಆಫ್ ಮರ್ಸಿ ಅಂತಕ್ಕಂಥ ಪದ್ಯದ್ದು ಇದೇ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯ ಚರ್ಚೆ ಮಾಡ್ತಾ ಇದ್ದೀವಿ. ಇವು ಯಾಕೆ ನಿಮಗೆ ಯೂನಿಟ್ ಟೆಸ್ಟ್ಗಳು ಇಂಪಾರ್ಟೆಂಟ್ ಆಗ್ತಾವೆ ಅಂತಂದರೆ ಇಲ್ಲಿ ನಿಮ್ಮ FEA ಅಥವಾ ಸಾಧನಾ ಪರೀಕ್ಷೆಗೆ ಭಾಳಷ್ಟು ಮುಖ್ಯವಾಗಿರ್ತಕ್ಕಂತಹ ಅಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಈ ಯೂನಿಟ್ ಟೆಸ್ಟ್ಗಳಿಂದನೇ ಸಾಧ್ಯ ಆಗ್ತದೆ. ಹಾಗಾಗಿ ಕೊನೆಗೆ ಎವ್ರಿಥಿಂಗ್ ಈಸ್ ಈಸಿ ವೆನ್ ಯು ಆರ್ ಬಿಸಿ ಬಟ್ ನಥಿಂಗ್ ಈಸ್ ಈಸಿ ವೆನ್ ಯು ಆರ್ ಲೇಜಿ. ಈ ಒಂದು ಕೊಟೇಶನನ್ನು ನೆನಪಿನಲ್ಲಿಟ್ಟುಕೊಂಡು ವಿದ್ಯಾರ್ಥಿಗಳು ಪ್ರಿಪರೇಷನ್ ಮಾಡಿ. ಹಾಗೆ ತಪ್ಪದೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.